ಇನ್ನು ಎಸ್ ಎಂ ಕೃಷ್ಣ ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದಂತ ಡಾಕ್ಟರ್ ಶ್ರೀನಿವಾಸ್ ಅವರ ಜೊತೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕಳೆದ 30 ವರ್ಷಗಳಿಂದ ಅಂದ್ರೆ 1994ನೇ ಇಸ್ವಿಯಿಂದ ನೀವು ಎಸ್ ಎಂ ಕೃಷ್ಣ ಅವರ ಫ್ಯಾಮಿಲಿ ಡಾಕ್ಟರ್ ಆಗಿ ಅವ್ರ ಜೊತೆಗೆ ಇದ್ಕೊಂಡು ಅವರ ಹೆಲ್ತ್ ಮತ್ತೆ ಅವರ ಲಾಸ್ಟ್ 30 ಇಯರ್ಸ್ ಲೈಫನ್ನೇ ನೋಡಿದ್ದೀರಾ ತುಂಬಾ ಹತ್ತಿರದಿಂದ. ಅರ್ಲಿಯರ್ ಸ್ಟೇಜ್ ಅಲ್ಲಿ ಹೇಗಿದ್ರು, ಯಾವ ರೀತಿಯಾದಂತ ಸಮಸ್ಯೆಗಳಿರ್ತಿತ್ತು, ಮತ್ತೆ ನೀವು ಅವ್ರ ಜೊತೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ನ ಮಾಡ್ತೀರಿ, ಹೇಗೆ ಪರಿಚಯ, ಹೇಗೆ ನಿಮ್ಮ ಹತ್ರಕ್ಕೆ ಬಂದ್ರಿ ಸರ್? ಇಟ್ ಆಲ್ ಸ್ಟಾರ್ಟೆಡ್ 1994. ಆವಾಗ ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಅದನ್ನು ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಶುರು ಮಾಡಿದಾಗಲಿಂದ ಹಿ ಬಿಕೇಮ್ ಸೋ ಅಟ್ಯಾಚ್ ಟು ಅಸ್. ಯಾವಾಗ ಏನೇ ಮೆಡಿಸಿನ್ ಏನೇ ಪ್ರಾಬ್ಲಮ್ ಇದ್ದರೂ ವಿತೌಟ್ ಮೈ ನಾಲೆಡ್ಜ್ ಹಿ ವಾಸ್ ನಾಟ್ ಟೇಕಿಂಗ್. ಅವ್ರದ್ದು ಹೆಲ್ತ್ ವಾಸ್ ಎಕ್ಸಲೆಂಟ್, ಹಿ ವಾಸ್ ಬಾಡಿ ಫಿಸಿಕ್ ವಾಸ್ ವೆರಿ ಗುಡ್, ಬಟ್ ದೆರ್ ವಾಸ್ ಸಮ್ ಕಾರ್ಡಿಯಕ್ ಪ್ರಾಬ್ಲಮ್. ಆ್ಯಂಡ್ ಅದನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಫಾಲೋ ಅಪ್, ಎಷ್ಟು ಚೀಫ್ ಮಿನಿಸ್ಟರ್ ಆಗಿ ಅವರು ಎಷ್ಟು ಬ್ಯುಸಿ ಇದ್ದರು, ಅವರು ನಮಗೆ ಟೈಮ್ ಕೊಡ್ತಾಯಿದ್ರು. ಆ್ಯಂಡ್ ಈ ಸರಿ ಮಾತ್ರ ಒಂದು ಚೆಸ್ಟ್ ಇನ್ಫೆಕ್ಷನ್ ಬಂತು. ಆ ಚೆಸ್ಟ್ ಇನ್ಫೆಕ್ಷನ್ ಬಂದು ಅದನ್ನು ನಾವು ಮಲ್ಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ವಿ ಸ್ಟಾರ್ಟೆಡ್ ಟ್ರೀಟಿಂಗ್. ಬಟ್ ಬಿಕಾಸ್ ಇದು ಕರೋನಾ ಅದೆಲ್ಲ ಸಿಚುವೇಶನ್ ಇದ್ದಾಗ, ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಾಗ, ಅದನ್ನು ನಾವು ಅವ್ರಿಗೆ ಫ್ಯಾಮಿಲಿ ಆಲ್ಸೋ ಫೆಲ್ಟ್ ದಟ್ ಹಿ ನೀಡ್ಸ್ ರೆಸ್ಪಿರೇಟ್ರಿ ಕೇರ್, ಹಿ ನೀಡ್ಸ್ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇದ್ದಾಗ ನಾವು ಸೆಂಟರ್ ವೇರ್ ದಿ ರೆಸ್ಪಿರೇಟ್ರಿ ಕೇರ್ ಇಸ್ ಗುಡ್, ಕ್ಯಾನ್ ವಿ ಗೋ ಟು ಮಣಿಪಾಲ್ ಹಾಸ್ಪಿಟಲ್ ಅಂದಾಗ ನಾನು ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಹಿಮ್ ವಿ ಟುಕ್ ಹಿಮ್ ಟು ದಿ ಮಣಿಪಾಲ್ ಹಾಸ್ಪಿಟಲ್ ಫಾರ್ ಎ ಬೆಟರ್ ರೆಸ್ಪಿರೇಟ್ರಿ ಕೇರ್. ಕಾರ್ಡಿಯಾಲಜಿ ಆದರೆ ನೀವಿದ್ದೀರಾ, ರೆಸ್ಪಿರೇಷನ್ ಆದರೆ ಡಾಕ್ಟ್ರು ಮಣಿಪಾಲ್ ಹಾಸ್ಪಿಟಲ್ ಚೆನ್ನಾಗಿದ್ದಾರೆ, ಅವರು ನಮ್ಮ ಮೊದಲಿಂದ ನೋಡ್ತಾ ಇದ್ದಾರೆ. ಸೊ ಕ್ಯಾನ್ ವಿ ಗೋ ದೇರ್ ಅಂದಾಗ ನಾನೇ ಪರ್ಸ್ನಲ್ ಆಗಿ, ಅದರಲ್ಲೂ ಅವ್ರು ಎಷ್ಟು ನಮ್ಮ ಮೇಲೆ ಡಿಪೆಂಡೆನ್ಸ್ ಅಂದರೆ, ನೀವು ಬಂದರೆ ಮಾತ್ರ ನಾನು ಅಲ್ಲಿಗೆ ಹೋಗ್ತೀನಿ, ಇಲ್ಲಾಂದರೆ ನಾನು ಹೋಗಲ್ಲ. ಯಾರು ಹೇಳಿದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ರು, ಯಾರು ಹೇಳಿದ್ರು ಅವ್ರು ನಾನು ಹೋಗಲ್ಲ, ನೀವು ಬಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ನಾನೇ ಪರ್ಸ್ನಲಾಗಿ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಬಿಟ್ಟು ಅವರಿಗೆ ಬೆಸ್ಟ್ ಟ್ರೀಟ್ಮೆಂಟ್, ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಬ್ರಾಡ್, ಹಿಯರ್ ಇಟ್ ಸೆಲ್ಫ್ ಇಫ್ ಯು ಕ್ಯಾನ್ ಗೆಟ್ ಎ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ನಾನು ಕರ್ಕೊಂಡು ಹೋಗಿ ಮಣಿಪಾಲ್ ಹಾಸ್ಪಿಟಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೆ. ಅಂದರೆ ಮೊನ್ನೆ ರಾತ್ರಿ ಹೇಗಿತ್ತು ಸರ್ ಅವ್ರ ಕಂಡೀಷನ್? ಮೊನ್ನೆ ರಾತ್ರಿ ಸ್ವಲ್ಪ ಕಂಡೀಷನ್ ತುಂಬಾ ಸೀರಿಯಸ್ ಆಗಿತ್ತು. ಯಾಕೆಂದರೆ ಆ ಟೈಮಲ್ಲಿ ಟೆಂಪ್ರೇಚರ್ ಇತ್ತು 102, 101 ಟೆಂಪ್ರೇಚರ್ ಬಂದುಬಿಡ್ತು. ಆ್ಯಂಡ್ ಟೆಂಪ್ರೇಚರ್ ರೆಡ್ಯೂಸ್ ಮಾಡೋಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ವಿ. ಬಟ್ ಆವಾಗ ಕಾನ್ಷಿಯಸ್ನೆಸ್ಸು ಸ್ಟಾರ್ಟೆಡ್ ರೆಡ್ಯೂಸಿಂಗ್, ಆ್ಯಂಡ್ ದೆನ್ ಇನ್ ಎ ಮ್ಯಾಟ್ರ್ ಆಫ್ ಅಬೌಟ್ 2 hours or 3 hours ದಿ ಟೆಂಪ್ರೇಚರ್ ಸೆಟಲ್ಡ್. ಬಟ್ ಹಿಸ್ ಸೈನ್ಸ್ ಆಲ್ ರಿಗ್ರೆಸ್ಡ್, ಅಂದರೆ ಹಾರ್ಟ್ ರೇಟು ಅದೆಲ್ಲ ನ್ಯಾಚುರಲ್ ಆಗಿ ಸ್ಲೋ ಆಗಿ ಸ್ಟಾಪ್ ಆಯಿತು. ಅಂದರೆ ಫೈನಲ್ ಮೂಮೆಂಟಲ್ಲೂ ಪ್ರಯತ್ನ ಮಾಡಿದ್ವಿ. ಅಲ್ಲಿ ಎಲ್ಲನೂ ಮನೆಯಲ್ಲೇ ವೆಂಟಿಲೇಟರು, ಮನೆಯಲ್ಲೇ ಆಕ್ಸಿಜನ್ನು, ಮನೆಯಲ್ಲಿ ಎಲ್ಲ ಒಂದು ಆಲ್ಮೋಸ್ಟ್ ಲೈಕ್ ಎ ಮಿನಿ ಹಾಸ್ಪಿಟಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಹೌಸ್. ಅದರಿಂದ ನಮಗೆ ಏನೂ ತೊಂದರೆ ಆಗಲಿಲ್ಲ. ಆದರೂ ಹಿ ಡಿಂಟ್ ಸಫರ್, ಹಿ ಹ್ಯಾಡ್ ಎ ವೆರಿ ಪೀಸ್ಫುಲ್ ಡೆತ್. ಇನ್ನು ಅಂತಿಮ ಯಾತ್ರೆಯ ಸಿದ್ಧತೆಗಳು ಯಾವ ರೀತಿ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಅಂತಿಮ ಯಾತ್ರೆಗೆ ಬಿದಿರಿನ ಚಟ್ಟದನ್ನ ತಯಾರಿಕೆ ಮಾಡಲಾಗಿದೆ. ಬಿದಿರು, ಬಾಳೆದಿಂಡು, ಹೂಗಳಿಂದ ಸಿಂಗಾರ ಮಾಡಲಾಗ್ತಾ ಇದೆ. ಹೂಗಳಿಂದ ಚಟ್ಟಕ್ಕೆ ಸಂಪ್ರದಾಯದಂತೆ ಸಿಂಗಾರವನ್ನ ಮಾಡಲಾಗ್ತಾ ಇದೆ.